ಬೀದರ್ ಬ್ರಿಮ್ಸ್ನಲ್ಲಿ 7 ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಲೈನ್ ಅಂದರೆ ಗ್ಲೂಕೋಸ್ ಅಡ್ಡ ಪರಿಣಾಮ ಆಗಿರುವಂಥ ಹಿನ್ನೆಲೆಯಲ್ಲಿ ಪಾಪ 7 ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿರುವುದು. ವಿವಿಧ ಕಾಯಿಲೆಯಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರಂತೆ ಮಕ್ಕಳು. ಆಸ್ಪತ್ರೆಗೆ ದಾಖಲಾಗಿದ್ದ ಮಕ್ಕಳಿಗೆ ಸಲೈನ್ ರಿಯಾಕ್ಷನ್ ಆಗಿದೆ. ಸಲೈನ್ ಏರಿಸಿದ ತಕ್ಷಣ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮಕ್ಕಳಲ್ಲಿ ಕಾಣಿಸಿಕೊಂಡ ತೀವ್ರ ಚಳಿ, ಜ್ವರ, ವಾಂತಿ ಮತ್ತು ಸುಸ್ತು. ಸಲೈನ್ ಹಾಕ್ತಾ ಇದ್ದಂತೆ ಏನಾಗಿದೆ, ಅವರಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿದೆ, ವಾಂತಿ ಭೇದಿ ಜೊತೆಗೆ ಸುಸ್ತಾಗಿದೆ. ಮಾರ್ಚ್ 12ರಿಂದ ಮೇ 1ರವರೆಗೆ ಬಳಸಿದ ಸಲೈನ್ನಿಂದ ಅಡ್ಡ ಪರಿಣಾಮ ಆಗಿದೆ. ಸಲೈನ್ಗಳನ್ನ ಉಪಯೋಗಿಸಬಾರದು ಅಂತ ಬ್ರಿಮ್ಸ್ ನಿರ್ದೇಶಕಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ತನಿಖೆಗೆ ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲಗಿ ಆದೇಶವನ್ನು ಹೊರಡಿಸಿರೋದು. ಆ ಸಲೈನ್ ಎಲ್ಲಿಂದ ಬಂದಿರೋದು, ಯಾವ ರೀತಿಯಾಗಿದೆ, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯಾಗುತ್ತೆ. ಔಷಧ ನಿಯಂತ್ರಣ ಪ್ರಯೋಗಾಲಯಕ್ಕೆ ಕಳುಹಿಸಿದೆ ಈಗ ಆಡಳಿತ ಮಂಡಳಿ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಮಕ್ಕಳ ವಿಚಾರ ಇದು. ಸಲೈನ್ ಏರಿಸಿದ ತಕ್ಷಣ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದರೆ ಏನರ್ಥ? ದುಷ್ಪರಿಣಾಮ ಇದೆ. ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಒಂದಲ್ಲ ಎರಡಲ್ಲ, 7 ಜನ ಮಕ್ಕಳು ಬೇರೆ ಬೇರೆ ಕಾಯಿಲೆಯಿಂದ ಚಿಕಿತ್ಸೆ ಸಲುವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತೆ ಮಕ್ಕಳು. ಸೊ ಆ ಸಂದರ್ಭದಲ್ಲಿ ಸಲೈನ್ ಹಚ್ಚಿದ್ದಾರೆ ಅವ್ರಿಗೆ. ಸೊ ಅದಾದ ನಂತರ ಅದು ರಿಯಾಕ್ಷನ್ ಆಗಿಬಿಟ್ಟಿದೆ. ಸೊ ಇದರಿಂದ ಅವರಿಗೆ ಪಾಪ ತೀವ್ರ ಚಳಿ, ಜ್ವರ ಜೊತೆಗೆ ವಾಂತಿ, ಭೇದಿ, ಸುಸ್ತು ಇದರಿಂದ ಬಳಲ್ತಾ ಇದ್ರಂತೆ. ಸೊ ಹಾಗಾಗಿ ಅದರಲ್ಲೂ ಭಾಳ ಪ್ರಮುಖವಾಗಿ ಮಾರ್ಚ್ 12ರಿಂದ ಮೇ 1ರವರೆಗೂ ಹೆಚ್ಚು ಕಡಿಮೆ 15-20 ದಿನ ಅಂದರೆ ಇಲ್ಲಿವರೆಗೂ ಕೇರ್ಲೆಸ್ ಮಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಇದು ಯಾಕೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದಾದ ನಂತರ ಆ ಸಲೈನ್ಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಬ್ರಿಮ್ಸ್ ನಿರ್ದೇಶಕಕ್ಕೆ ಆದೇಶ ಹೊರಡಿಸ್ತಾರೆ. ಏಪ್ರಿಲ್ 12ರಿಂದ ಮೇ 1ರವರೆಗೂ ಕೂಡ ಅದನ್ನು ಯೂಸ್ ಮಾಡಿದ್ದಾರೆ. ಅಲ್ಲಿವರೆಗೂ ಪಾಪ ಮಕ್ಕಳ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರಿದೆ. ಅಲ್ಲಿವರೆಗೂ ನಿರ್ದೇಶಕರ ಗಮನಕ್ಕೆ ಹೋಗೇ ಇಲ್ವಾ ಈ ವಿಚಾರ? ಸಿಬ್ಬಂದಿಗಳೇನು ನಿದ್ದೆ ಮಾಡ್ತಾ ಇದ್ರ? ಅಷ್ಟು ಚಳಿ ಜ್ವರದಿಂದ ಬಳಲ್ತಾ ಇದ್ದಾವೆ ಮಕ್ಕಳು, ವಾಂತಿ ಭೇದಿಯಿಂದ ಒದ್ದಾಡ್ತಾ ಇದ್ದಾರೆ, ಸುಸ್ತಿಂದ ಒದ್ದಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತೇ ಆಗಿಲ್ವಾ ಹಾಗಾದರೆ ಯಾವುದರಿಂದ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ? ಈಗ ಸಲೈನ್ಗಳನ್ನು ಉಪಯೋಗಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ರಿಮ್ಸ್ ನಿರ್ದೇಶಕಿ ಆದೇಶವನ್ನು ಹೊರಡಿಸಿದ್ದಾರೆ ಡಾಕ್ಟರ್ ಶಾಂತಲಾ ಕೌಜಲಗಿ. ಸೊ ಈಗ ಆ ಸಲೈನನ್ನು ಔಷಧ ನಿಯಂತ್ರಣ ಪ್ರಯೋಗಾಲಯಕ್ಕೆ ಕಳುಹಿಸಿ ಕೊಡಲಾಗಿದೆಯಂತೆ. ಏನು ಬರುತ್ತೆ ರಿಪೋರ್ಟ್ ನೋಡೋಣ.